ವಿನ್ನರ್ಸ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ್ರೆ ರನ್ನರ್ಸ್ ಅಪ್ ತಂಡ 50,000 ನಗದು ಬಹುಮಾನದ ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ತಮ್ಮ ಮುಡಿಲಿಗೇರಿಸಿಕೊಳ್ಳಿದ್ದಾರೆ. ಈ ಅತ್ಯಮೂಲ್ಯ ಕ್ಷಣಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದುಕೊಂತಾ ಇದೆ. ಆದಷ್ಟು ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಪ್ರಾರಂಭಗೊಳಿಸಬೇಕಾಗಿ ಮ್ಯಾಚ್ ಅಫಿಷಿಯಲ್ಸ್ ಅಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಪಂದ್ಯಾಟ 5 ಓವರ್ಗಳಿಗೆ ಸೀಮಿತವಾಗಿರ್ತದೆ. ಮೇನ್ ಅಂಪೈರ್ ಆಗಿ ಇಮ್ರಾನ್ ರವರು ಕಾರ್ಯವಹಿಸ್ತಾ ಇದ್ದಾರೆ. ಅನುಭವಿ ತೀರ್ಪುಗಾರರು ಹಾಗೆ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ನಾಗಭೂಷಣ್ ರವರು ಮತ್ತೊಬ್ಬ ಪ್ರತಿಭಾನ್ವಿತ ಅಂಪೈರ್. ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ 2 ದಿನಗಳಿಂದ ಈ ಟೂರ್ನಿಯನ್ನು ಸರಾಗವಾಗಿ ನಡೆಸಿಕೊಡ್ತಿರುವ ಇಬ್ಬರು ಮ್ಯಾಚ್ ಅಫಿಷಿಯಲ್ಸ್ ತಮ್ಮ ತಮ್ಮ ಸ್ಥಾನವನ್ನು ಕಾಯ್ದುಕೊಂಡು ಪ್ಲೇ ಎನ್ನುವ ಸೂಚನೆಗೆ ವೈಟ್ ಮಾಡ್ತಾ ಇದ್ದಾರೆ. ಈ ಕ್ರೀಡಾಕೂಟದ ಫೈನಲ್ ಹಣಾಹಣಿ ಅಂಪೈರ್ನ ಮೂಲಕ ಈ ಫೈನಲ್ ಪಂದ್ಯಾಕೂಟ ಅಂಪೈರ್ನ ಕೈಯಾರೆ ಪ್ಲೇ ಎನ್ನುವ ಸೂಚನೆಗಳು ಬರ್ತಾ ಇದೆ. ಮೊದಲನೇ ಓವರ್ನ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ತಟ್ಟಿಮುಟ್ಟಿ ಓಟಗಳು ಗಳಿಸುವಂತಹ ಪ್ರಯತ್ನ, ರನ್ಔಟ್ಗಾಗಿ ಬಲವಾದ ಮನವಿಯನ್ನು ಕಂಡುಕೊಳ್ತಾ ಇದ್ದಾರೆ. ಯಾವುದೇ ಪುರಸ್ಕಾರ ಲಭಿಸ್ತಾ ಇಲ್ಲ. ಗಮನಿಸಿಕೊಳ್ಳಿ, ಗಮನಿಸಿಕೊಳ್ಳಿ, ಆನ್ ಫೀಲ್ಡ್ ಅಂಪೈರ್ನ ಡಿಸಿಷನ್ ಫೈನಲ್ ಆಗಿರ್ತದೆ. ಯಾವುದೇ ಆರ್ಗ್ಯುಮೆಂಟ್ಗೆ ಅವಕಾಶ ಇರುವುದಿಲ್ಲ. ಅಂಪೈರ್ಸ್ ಕಾಲ್ ಸ್ಟೇಸ್ ಇನ್. ಅಂಪೈರ್ ನಿರ್ಧಾರ ಕೊನೆಯಾಗಿರ್ತದೆ. ಫುಲ್ ಟಾಸ್ ಆಗಿಸಿದಂತ ಚೆಂಡು ಕವರ್ಸ್ ಮುಖೇನವಾಗಿ ಡ್ರೈವ್ ಮಾಡುವ ಮುಖಾಂತರ 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಉತ್ತಮವಾದ ಸ್ಟಾರ್ಟ್ ಅನ್ನು ಪಡ್ಕೊಳ್ತಾ ಇದೆ ಶೆಟ್ಟಿ ಅಂಪೈರ್. ಈ ಬಾರಿ ಶಾರ್ಟ್ ಆಗಿಸಿದಂತ ಚೆಂಡು ಫುಲ್ ಶಾಟ್ ಮಾಡುವ ಮುಖೇನವಾಗಿ ಸರಿಯಾದ ಎಲಿವೇಶನ್ ಲಭಿಸ್ತಾ ಇಲ್ಲ. 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಉತ್ತಮವಾದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಸನತ್ ರವರು. ಮತ್ತೊಬ್ಬ ಪ್ರತಿಭಾನ್ವಿತ ಬೌಲರ್. 4ನೇ ಬಾರಿ ಈ ಬಾರಿ ಮತ್ತೊಮ್ಮೆ ಶಾರ್ಟ್ ಆಗಿದ್ದಂತ ಚೆಂಡು ಫುಲ್ ಶಾಟ್ ಮುಖೇನವಾಗಿ ಬೌಂಡ್ರಿ ದಾಖಲಾಗ್ತಾ ಇದೆ. ಫೈನಲ್ ಪಂದ್ಯಾಟದ ಮೊದಲನೇ ಬೌಂಡ್ರಿ ಕೂಡ ಹೌದು. 4 ರನ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ.
A short pitch delivery, a pull perfectly onto square leg region, onto the boundary fence. 4 important runs adding on to the scorecard. It moves on to 7 for no loss with 2 deliveries remaining in the first over. ಈ ಬಾರಿ ಮತ್ತೊಮ್ಮೆ ತಟ್ಟಿಮುಟ್ಟಿ ಓಟಗಳು ಗಳಿಸುವಂತಹ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇದೆ. ಒಂದು ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಓವರ್ನ ಮುಕ್ತಾಯಕ್ಕೆ ಕೇವಲ ಒಂದು ಓಟ, ಒಂದು ಎಸೆದ ಬಾಕಿ ಉಳ್ಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಮುಖೇನವಾಗಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸಿ ಬೌಂಡ್ರಿ ಏನು ಸೂಚನೆ ಬರ್ತಾ ಇದೆ. 4 ಅತ್ಯಮೂಲ್ಯ ರನ್ಗಳು ಅಂಕಿಅಂಶ ಪಟ್ಟಿಗೆ ಸೇರ್ಕೊಂತಾ ಇದೆ. 5ರೊಂದಿಗೆ ಮುಕ್ತಾಯ ಕಂಡ ಮೊದಲ ಓವರ್ ನಂತರ ತಂಡದ ಮೊತ್ತ 12. ಯಾವುದೇ ಹುದ್ದರಿ ನಷ್ಟವಿಲ್ಲದೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 1, ಟೀಮ್ ಸ್ಕೋರ್ ಮೂವ್ಸ್ ಆನ್ ಟು 12 for no loss. Team Shetty Empire is off to a flying start. They are roaring at this time. They scored 12 runs off the very first over of this innings. Team Jai Jawan in the huddle. Discussions are going on and the match plannings too. They are planning to restrict the batters as lowest as possible in order to chase and get victorious in this auspicious occasion of the finals. 2ನೇ ಓವರ್ನ ಪ್ರಾರಂಭ ಕಂಡುಕೊಳ್ಬೇಕು. ಅಲ್ಲಿ ಜೈ ಜವಾನ್ ತಂಡದ ಆಟಗಾರರು ನೂತನ ಬೌಲರ್ನ ಆಗಮನ. ಎರಡನೇ ಓವರ್ನ ಎಸ್ತುಗಾರಿಕೆಯಲ್ಲಿ ಮುಖೇಶ್, ಎಡಗೈ ಬೌಲರ್ ಮುಖೇಶ್ is coming left arm round the wicket. Not set to ball the second over in this first innings. ಈ ಫೈನಲ್ ಹಣಾಹಣಿಯಲ್ಲಿ ಗೆದ್ದಂತ ತಂಡ 1 ಲಕ್ಷ ನಗದು ಬಹುಮಾನವನ್ನು ಪಡ್ಕೊಂಡ್ರೆ ರನ್ನರ್ ಅಪ್ 50,000 ನಗದು ಬಹುಮಾನವನ್ನು ಪಡ್ಕೊಳ್ಳಿದೆ. ಈ ಬಾರಿ ಸ್ಲಾಟ್ ಅಲ್ಲಿ ಎಸೆದಂತ ಚೆಂಡು ಬಲವಾದ ಹೊಡೆತಗಳಿಗೆ ಪ್ರಯತ್ನ ಬರ್ತಾ ಇದೆ. ಸಫಲತೆಯು ಸಿಗ್ತಾ ಇಲ್ಲ. 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಈ ಬಾರಿ ಕೊಂಚ ಹೊರತಿರುವನ್ನು ಪಡೆದುಕೊಂಡ ಚೆಂಡು ರನ್ ಔಟ್ ಚಾನ್ಸ್ ಅನ್ನು ಕೈ ಚೆಲ್ತಾ ಇದ್ದಾರೆ ಇಲ್ಲಿ ಜೈ ಜವಾನ್ ತಂಡ. ಅದ್ಭುತವಾದ ಎಸೆಗಾರಿಕೆ ಇಲ್ಲಿ ಮುಖೇಶ್ ಅವರಿಂದ. ತೀರಾ ಸ್ಲಾಟ್ ಅಲ್ಲಿ ಪಿಚ್ ಆದಂತ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟ. ಯಾವುದೇ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಓವರ್ನಲ್ಲಿ 4ನೇ ಬಾರಿ ಮುಖೇಶ್. ಕೇವಲ 1 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ. 5ರೊಂದಿಗೆ ತಂಡದ ಮೊತ್ತ 15ಕ್ಕೆ ಏರಿಕೆ ಆಗ್ತಾ ಇದ್ರೆ 2ನೇ ಓವರ್ನ ಮುಕ್ತಾಯಕ್ಕಾಗಿ ಕೇವಲ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಈ ಬಾರಿ ಕೊಂಚ ಹೊರ ತಿರುವನ್ನು ಪಡೆದುಕೊಂಡ ಚೆಂಡು ಇನ್ಸೈಡ್ ಎಡ್ಜ್ ಮುಖೇನವಾಗಿ ಗೌಟ ರಕ್ಷಕನ ಭದ್ರ ಬಕ್ಸೆಯನ್ನು ಸೇರ್ಕೊಳ್ತಾ ಇದೆ. ಮತ್ತೊಂದು ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಅದ್ಭುತವಾದ ಗತಿ ಪರಿವರ್ತನೆ. ಚೆಂಡು ಬ್ಯಾಟ್ ಅನ್ನ ಮೈಗೆ ಬಡಿದು ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. 5ರಿಂದ ಮುಕ್ತಾಯ ಕಂಡ 2 ಓವರ್ಗಳ ಮುಂದೆ
ತಂಡದ ಮೊತ್ತ 15, ಯಾವುದೇ ಹುದ್ದರಿಯ ನಷ್ಟವಿಲ್ಲದೆ. ಅದ್ಭುತವಾದ ಎಸೆಗಾರಿಕೆಯನ್ನು ತೋರ್ಪಡಿಸಿದ ಮುಖೇಶ್ ಕಳೆದ ಓವರ್ನಲ್ಲಿ ಕೇವಲ 3 ರನ್ಗಳನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. ತಂಡ ಜೈ ಜವಾನ್ ಬೌಲಿಂಗ್ ತಂಡ ತಮ್ಮ ಇಂಪ್ಯಾಕ್ಟ್ ಸಬ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಇಲ್ಲಿ ಬೌಲಿಂಗ್ ವಿಭಾಗಕ್ಕಾಗಿ ಬೌಲ್ ಎಸೆಗಾರಿಕೆ ವಿಭಾಗದಲ್ಲಿ ರಾಜ ಪ್ರತಿಭಾನ್ವಿತ ಬೌಲರ್ ಕೂಡ ಹೌದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಂಪ್ಯಾಕ್ಟ್ ಮಾಡಲು ಬಂದ ರಾಜ. All set to bowl. Third over of this innings. Can he get some breakthrough for his team? ಅದ್ಭುತವಾದ ಎಸೆತ. Just a glance towards the mid wicket. 1 run adding out of the scorecard. Over starts off with a single. ದಿನ ಕಳೆಯುತ್ತಿದ್ದಂತೆ ಪ್ರೇಕ್ಷಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆಟಗಾರನ್ನು ಹುರಿದುಂಬಿಸಲು ಪ್ರೇಕ್ಷಕರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಪರವಾಗಿ ಹೃತ್ಪೂರ್ವಕದ ಸ್ವಾಗತ ಬಯಸ್ತಾ ಮತ್ತೊಂದು ಸ್ಕೂಪ್ ಶಾಟ್ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇದೆ. 1 ಬೌನ್ಸ್ ಓವರ್ ದ ಫ್ಯಾನ್ಸ್. 4 ಅತ್ಯಮೂಲ್ಯವಾದ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಇಲ್ಲಿ ಪರ್ಫೆಕ್ಟ್ ಆಗಿ ಪಿಕ್ ಮಾಡಿದ್ರು. ಪೇಸ್ ಡೆಲಿವರಿ, ಶಾರ್ಟ್ ಪೇಸ್ ಡೆಲಿವರಿ, ಶಫಲ್ಡ್ ಅಕ್ರಾಸ್ ದ ಲೈನ್, ಸ್ಕೂಪ್ಡ್ ಇಟ್ ಆನ್ ಟು ದ ಫೈನ್ ಡೆಕ್ ಬೌಂಡ್ರಿ. Bowler seems to be in some niggle, some pain. Raja all set to bowl the third delivery of the over. ಈ ಬಾರಿ ಔಟ್ಸೈಡ್ ದ ಆಫ್ ಸ್ಟಂಪ್ ಎಸ್ ದ ಚೆಂಡು ಬ್ಯಾಕ್ ಫುಟ್ ಮುಖೇನವಾಗಿ ಕಟ್ ಶಾಟ್ ಮುಖೇನವಾಗಿ 1 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಓವರ್ನ ಮುಕ್ತಾಯಕ್ಕೆ ಕೇವಲ 3 ಓಟಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅದ್ಭುತವಾದ ಎಸೆತ. ಸ್ಲಾಟ್ ಅಲ್ಲಿ ಬಿದ್ದಂತ ಚೆಂಡು, ಬಲವಾದ ಹೊಡೆತಗಳ ಪ್ರಯತ್ನ. ಚೆಂಡು ಲಾಂಗ್ ಆಫ್ ಚಿತ್ರರಕ್ಷಕನ ಬಗಸೆಯನ್ನು ಸೇರ್ಕೊಂಡು 1 ರನ್ ಅಂಕಿಅಂಶ ಪಟ್ಟಿಗೆ ಸೇರಿಸ್ತಾ ಇದೆ. ಸಫಲ ಕ್ರಾಸ್ ಆಗಿ ಸ್ವೀಪ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡುಗೂ ದಾಂಡುಗೂ ಯಾವುದೇ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಅತ್ಯುತ್ತಮವಾದ ಎಸೆಗಾರಿಕೆ ಇಲ್ಲಿ ರಾಜಾ ಅವರ ಕಡೆಯಿಂದ. ಈಸ್ ಬೌಲಿಂಗ್ ಲೈಕ್ ಎ ಟ್ರೇಸ್ ಅ ಬುಲೆಟ್. ಅದ್ಭುತವಾದ ಎಸೆತ. ಚೆಂಡು ಬ್ಯಾಟರ್ ಮೈಗೆ ಬಡಿದು ಡಾಟ್ ಬಾಲ್ ಸೂಚನೆಗಳು ಬರ್ತಾ ಇದೆ. ತನ್ಮಧ್ಯೆ ಮುಕ್ತಾಯಗೊಂಡ 3 ಓವರ್ಗಳ ಮುಂದೆ ತಂಡದ ಮೊತ್ತ 22, ಯಾವುದೇ ಹುದ್ದರಿ ನಷ್ಟವಿಲ್ಲದೆ. After the completion of over number 3, team score moves on to 22 for no loss. ಅಂಬೇಡ್ಕರ್ ಶಾರ್ಟ್ ಪೇಸ್ ಟೂರ್ನಮೆಂಟ್ ಸೀಸನ್ 2 ಶ್ರೀಯುತ KJ ಜಾರ್ಜ್ ರವರು, ಮಾನ್ಯ MLA ಅವರು ಹಾಗೂ ಕ್ಯಾಬಿನೆಟ್ ಮಿನಿಸ್ಟರ್ ಗವರ್ಮೆಂಟ್ ಆಫ್ ಕರ್ನಾಟಕ ಹಾಗೂ ಇವರ ಸುಪುತ್ರರವರು ಶ್ರೀ ರಾಣಾ ಜಾರ್ಜ್ ರವರು, ಯೂತ್ ಲೀಡರ್ ಹಾಗೂ ಯುವಕರ ಆಶಾಕಿರಣ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕ್ರೀಡಾಕೂಟ ಸಾಗಿ ಬರ್ತಾ ಇದೆ. ಎಸೆಗಾರಿಕೆಯಲ್ಲಿ ಈಗ ರೇವಂತ್ ಜೈ ಜವಾನ್ ತಂಡದ ಪರವಾಗಿ. ರೇವಂತ್ ಯಾವ ರೀತಿ ಶೆಟ್ಟಿ ಎಂಪೈರ್ ತಂಡದ ದಾಂಡಿಗರನ್ನು ಕಟ್ಟಿ ಹಾಕ್ತಾರೆ ಕಾದು ನೋಡಬೇಕಾಗಿದೆ. ಈ ಪಂದ್ಯಾಕೂಟ ಬೆಂಗಳೂರು ವರ್ಸಸ್ ಕುಂದಾಪುರ ಎಂದೇ ಹೆಸರಾಂತವಾಗ್ತಾ ಇದೆ.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ಫುಲ್ ಶಾಟ್ ದಾಖಲಿಸುವ ಪ್ರಯತ್ನ. ಅತ್ಯದ್ಭುತವಾದ ಕ್ಷೇತ್ರ ರಕ್ಷಣೆ ಮಿಡ್ ವಿಕೆಟ್ ಭಾಗದಲ್ಲಿ ಕೇವಲ ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಓವರ್ ಸ್ಟಾರ್ಟ್ಸ್ ಆಫ್ ವಿತ್ ಸಿಂಗಲ್. ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ಅಲ್ಲಿ ಮಿಡ್ ವಿಕೆಟ್ ವಿಭಾಗದಲ್ಲಿ. ಮತ್ತೊಮ್ಮೆ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಜಸ್ಟ್ ಗ್ಲಾನ್ಸ್ ಟುವರ್ಡ್ಸ್ ದ ಮಿಡ್ ವಿಕೆಟ್. 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. Good length delivery, exceptional wicket keeping there. Wicket number 1 is down for Team Shetty Empire in the form of run out. ಅತ್ಯದ್ಭುತವಾದ ಕ್ಷೇತ್ರ ರಕ್ಷಣೆ ಅಲ್ಲಿ ಬಿಹೈಂಡ್ ದ ಸ್ಟಂಪ್ಸ್. ಸರಿಯಾದ ಕಮ್ಯುನಿಕೇಶನ್ ಇಲ್ಲ ಬ್ಯಾಟರ್ ನಡುವೆ. ಒಂದು ರಿಸ್ಕಿ ಸಿಂಗಲ್ ಕದಿಯುವ ಸಲುವಾಗಿ ತಮ್ಮ ಮೊದಲನೇ ಹುದ್ದರಿಯನ್ನು ಒಪ್ಪಿಸಿ ಬ್ಯಾಕ್ ಟು ದ ಪೆವಿಲಿಯನ್. Wicket number 1 is down for Team Shetty Empire. ಬೆಂಗಳೂರು ತಂಡ ಕೊಂಚ ಮೇಲ್ಗೈಯನ್ನು ಕಾಯ್ತಾ ಇದೆ ಹುದ್ದರಿಯನ್ನು ತೆಗೆದುಕೊಳ್ಳುವ ಮೂಲಕ. ತಂಡದ ಕಪ್ತಾನ ಅಭಿ in the strike at number 3 for Team Shetty Empire. Across the line ಚಪಲಾಗಿ ಬೀಸುವಂತ ಪ್ರಯತ್ನ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಎಡವಿಕೆಯನ್ನು ಕಂಡು ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸಿ 4 ಓಟಗಳ ಅಂಕಿಅಂಶ ಪಡೆಯನ್ನು ಸೇರಿಸ್ತಾ ಇದೆ. ಅದ್ಭುತವಾದ ಎಫರ್ಟ್ ಅಲ್ಲಿ ಕಾಲಿನ ಮುಖಾಂತರ ಬಾಲ್ನ ತಡೆಯುವ ಯತ್ನ, ಆದರೆ ತಡೆಯುವ ಬರದಲ್ಲಿ ತಾನೇ ಚೆಂಡನ್ನು ಬೌಂಡ್ರಿಗೆ ಸೇರಿಸ್ತಾ ಇದ್ದಾರೆ ಫೈನ್ ಲೆಗ್ ಫೀಲ್ಡರ್. ಇದರ ಮೂಲಕ 4 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಓವರ್ನ ಕೊನೆಯ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೊಮ್ಮೆ ಸ್ವೀಪ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡಿಗೂ ದಾಂಡಿಗೂ ಸರಿಯಾದ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಓವರ್ನ ಕೊನೆಯ ಎಸೆತ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕಟ್ ಶಾಟ್ ಮಾಡುವ ಪ್ರಯತ್ನ. ಕೇವಲ 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಂಡು ಓವರ್ನ ಸಮಾಪ್ತಿ ಆಗ್ತಾ ಇದೆ. ಮುಕ್ತಾಯ ಕಂಡ 4 ಓವರ್ಗಳ ಮುಂದೆ ತಂಡದ ಮೊತ್ತ 29. ಒಂದು ಹುದ್ದರಿಯ ನಷ್ಟಕ್ಕೆ ಟೀಮ್ ಶೆಟ್ಟಿ ಎಂಪೈರ್ ಫ್ರಮ್ ಕುಂದಾಪುರ. ಇನ್ನಿಂಗ್ಸ್ ನ ಕೊನೆಯ ಓವರ್ ಬಾಕಿ ಉಳ್ಕೊಳ್ತಾ ಇದೆ. ಯಾವ ರೀತಿ ಬೆಂಗಳೂರು ತಂಡ ಕುಂದಾಪುರ ತಂಡವನ್ನು ಕೊನೆಯ ಓವರ್ನಲ್ಲಿ ಅದೆಷ್ಟು ಕಡಿಮೆ ಓಟಗಳಿಗೆ ಕಟ್ಟಿ ಹಾಕುತ್ತೋ ಕಾದು ನೋಡಬೇಕಾಗಿದೆ. ಇಲ್ಲ, ಕುಂದಾಪುರ ತಂಡ ಮೇಲುಗೈ ಸಾಧಿಸಿ ಹೆಚ್ಚು ರನ್ಗಳನ್ನು ತಮ್ಮ ತಂಡದ ಖಾತೆಗೆ ಸೇರಿಸಿ ಒಂದು ಘನತೆ ಗೌರವದ ಮೊತ್ತವನ್ನು ಬೆಂಗಳೂರು ತಂಡದ ಮುಂದೆ ಇಡುತ್ತೋ ಕಾದು ನೋಡಬೇಕಾಗಿದೆ. ಇನ್ನೊಂದೇ ಓವರಲ್ಲಿ ಇದರ ಫಲಿತಾಂಶಗಳು ಬೀಳಲಿದೆ. ಕೊನೆ ಓವರ್ ಇನ್ ಪ್ರೋಗ್ರೆಸ್. ಕೊನೆಯ ಓವರ್ನ ಎಸೆಗಾರಿಕೆಯಲ್ಲಿ ಪ್ರಜ್ವಲ್ ಕೊನೆಯ ಓವರ್ ಚಾಲ್ತಿಯಲ್ಲಿ ಪ್ರಜ್ವಲ್ ಆಲ್ ಸೆಟ್ ಟು ಬಾಲ್ ದ ಲಾಸ್ಟ್ ಓವರ್ ಆಫ್ ದಿಸ್ ಇನ್ನಿಂಗ್ಸ್. ಸ್ಲಾಟ್ ಅಲ್ಲಿ ಬಿದ್ದಂತಹ ಚೆಂಡು ಸ್ವೀಪ್ ಶಾಟ್ ದಾಖಲಿಸುವ ಪ್ರಯತ್ನ, ಯಾವುದೇ ಸಫಲತೆಯನ್ನು ಕಾಣ್ತಾ ಇಲ್ಲ. ಚೆಂಡು ನೇರವಾಗಿ ಬ್ಯಾಟರ್ನ ಪ್ಯಾಡ್ಗೆ ಬಡಿದು ಡಾಟ್ ಬಾಲ್ ನೊಂದಿಗೆ ಓವರ್ನ ಪ್ರಾರಂಭವಾದಿ ಕಾಣ್ಕೊಳ್ತಾ ಇದೆ. ಡಾಟ್ ಬಾಲ್ ಟು ಸ್ಟಾರ್ಟ್ ದ ಓವರ್.
ಮತ್ತೊಮ್ಮೆ ಗುಡ್ ಲೆಂತ್ ನಲ್ಲಿ ಎಸೆದಂತಹ ಚೆಂಡು ಕವರ್ಸ್ ಮುಖ್ಯವಾಗಿ ಡ್ರೈವ್ ಮಾಡುವ ಪ್ರಯತ್ನ. ಕೇವಲ ಒಂದು ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ತೀರಾ ಸ್ಲಾಟ್ ಅಲ್ಲಿ ಬಿದ್ದಂತ ಚೆಂಡು ಮತ್ತೊಮ್ಮೆ ಕವರ್ ಡ್ರೈವ್ ಮುಖ್ಯವಾಗಿ ಮತ್ತೊಂದು ಓಟದ ಗಳಿಕೆ ಆಗ್ತಾ ಇದೆ. ತಂಡದ ಮೊತ್ತ 31ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಇನ್ನುಳಿದ 3 ಎಸೆತಗಳ ಮುಂದೆ ಅದೆಷ್ಟು ರನ್ ಕಲೆ ಆಗ್ತಾರೋ ಕಾದು ನೋಡಬೇಕಾಗಿದೆ. ಯಾಕ ಮಾದರಿ ಚೆಂಡು ಲೋವರ್ ಫುಲ್ ಟಾಸ್ ಆಗಿ ಪ್ರಯತ್ನಗೊಂಡು ಮತ್ತೊಮ್ಮೆ ಕೇವಲ ಒಂದು ಓಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಜೈ ಜವಾನ್ ತಂಡ. ಇನ್ನಿಂಗ್ಸ್ ನ ಕೊನೆಯ 2 ಎಸೆತಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ದೇಶದ ಮೊತ್ತ ಫೇರಿಸ್ತಾರೋ ಕಾದು ನೋಡಬೇಕಾಗಿದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಸ್ವಲ್ಪ ಒಳ ತಿರುವನ್ನು ಕಂಡುಕೊಂಡು ಬ್ಯಾಕ್ ಫುಟ್ ಮುಖ್ಯವಾಗಿ ಲೇಟ್ ಕಟ್ ಮುಖಾಂತರ 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಂತಾ ಇದೆ. ಇದರೊಂದಿಗೆ ಇನ್ನಿಂಗ್ಸ್ ನ ಸಮಾಪ್ತಿಗೆ ಕೇವಲ 1 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಗ್ರೌಂಡ್ ನ ಅಂಕಣದ ಹೊರಭಾಗವನ್ನು ಕಂಡುಕೊಂಡು ಹೋದ್ರಿ ಆಘಾತದೊಂದಿಗೆ ಇನ್ನಿಂಗ್ಸ್ ಅನ್ನು ಸಮಾಪ್ತಿಗೊಳಿಸ್ತಾ ಇದ್ದಾರೆ. ಟೀಮ್ ಶೆಟ್ಟಿ ಎಂಪೈರ್ ಮುಕ್ತಾಯ ಕಂಡ 5 ಓವರ್ಗಳ ಮುಂದೆ ತಂಡದ ಮೊತ್ತ 33, 2 ಉದ್ದರಿ ಎಸೆತಕ್ಕೆ ಟೀಮ್ ಜೈ ಜವಾನ್ ಜಯ ಗಳಿಸಬೇಕಾದಲ್ಲಿ 34 ಓಟಗಳು ಬರಬೇಕಿದೆ. 30 ಎಸೆತಗಳ ಮುಂದೆ ಆಲ್ಮೋಸ್ಟ್ ಬಾಲ್ ಟು ಬಾಲ್ ಈಕ್ವೇಷನ್. ಬೆಂಗಳೂರು ವರ್ಸಸ್ ಕುಂದಾಪುರ. Who's gonna win the match? Let's wait and watch. ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಿ ಜೈ ಜವಾನ್ ತಂಡದ ಮುಂದಿಟ್ಟಿದ್ದಾರೆ ಟೀಮ್ ಶೆಟ್ಟಿ ಎಂಪೈರ್ ಫ್ರಮ್ ಕುಂದಾಪುರ. ಉಡುಪಿ ಪರಿಸರದ ಪ್ರತಿಷ್ಠಿತ ತಂಡ ಫೈನಲ್ಗೆ ಲಗ್ಗೆ ಇಟ್ಟು ಜೈ ಜವಾನ್ ತಂಡಕ್ಕೆ 34 ಓಟಗಳ ಸವಾಲನ್ನು ಹೊಡ್ತಾ ಇದ್ದಾರೆ. 30 ಎಸೆತಗಳ ಮುಂದೆ ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರಿಗೆ ಕ್ರೀಡಾಕೂಟದ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ನೀವಿಲ್ಲದೆ ನಾವಿಲ್ಲ. ಮೊದಲನೇ ಇನ್ನಿಂಗ್ಸ್ ಮುಕ್ತಾಯ ಕಾಣ್ತಾ ಇದೆ. ಶೆಟ್ಟಿ ಎಂಪೈರ್ 33 ಓಟಗಳನ್ನು ಪೇರಿಸಿ ಜೈ ಜವಾನ್ ತಂಡಕ್ಕೆ 34 ಓಟಗಳ ಸವಾಲನ್ನು ಒಡ್ತಾ ಇದ್ದಾರೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಟ್ ಎನಿ ಮೊಮೆಂಟ್. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಐ ಕೆನಾಟ್ ಡಿಸೈಡ್ ದ ವಿನ್ನರ್ ಟಿಲ್ ದ ವೆರಿ ಲಾಸ್ಟ್ ಬಾಲ್ ಆಫ್ ದಿಸ್ ಇನ್ನಿಂಗ್ಸ್. ಈ ಪಂದ್ಯಾಟ ಮತ್ತಷ್ಟು ರೋಚಕತೆಗೆ ಸಾಕ್ಷಿ ಆಗ್ತಾ ಇದೆ. ದಿನ ಕಳೆದಂತೆ ಪ್ರೇಕ್ಷಕರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಟೂರ್ನಿಯು ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ. ಫೈನಲ್ಸ್ ನಲ್ಲಿ ಶೆಟ್ಟಿ ಎಂಪೈರ್ ಫ್ರಮ್ ಕುಂದಾಪುರ ವರ್ಸಸ್ ಜೈ ಜವಾನ್ ಫ್ರಮ್ ಬೆಂಗಳೂರು. 2 ತಂಡಗಳು ಜಿದ್ದಿನ ಹಣಾಹಣಿಯನ್ನು ನಡೆಸ್ತಾ ಇದೆ. ಇಲ್ಲಿ ಟೀಮ್ ಜೈ ಜವಾನ್ ಫ್ರಮ್ ಬೆಂಗಳೂರು ತಂಡದ ಜಯಕ್ಕಾಗಿ ಕೇವಲ 34 ಓಟಗಳು ಬೇಕಾಗಿದೆ. 30 ಎಸೆತಗಳ ಮುಂದೆ ಅದ್ಯಾವ ರೀತಿಯ ಪ್ರತಿರೋಧವನ್ನು ಶೆಟ್ಟಿ ಎಂಪೈರ್ ಓಡ್ತಾರೆ ಕಾದು ನೋಡಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ತಾ ಇದೆ. ಆರಂಭಿಕ ಹಂತದ ಆಟಗಾರರು ಫ್ರಮ್ ಟೀಮ್ ಜೈ ಜವಾನ್ ಬೆಂಗಳೂರು ಕ್ರೀಸ್ ಅನ್ನು ಕಂಡುಕೊಂಡ್ರೆ ಪ್ರತಿಭಾನ್ವಿತ ಬೌಲರ್ ಮಂಜಾರ್ ಅವರು ಎಸೆತಗಾರಿಕೆಯಲ್ಲಿ
ತಮ್ಮ ಛಾಪನ್ನು ಮೂಡಿಸಲು ಸಜ್ಜಾಗಿದ್ದಾರೆ. ಈ ಪಂದ್ಯಾಕೂಟ ರೋಚಕತೆಯನ್ನು ಕಾಣ್ಕೊಳ್ತಾ ಇದೆ. ಯಾವ ರೀತಿಯ ಫಲಿತಾಂಶ ಹೊರಹೊಮ್ಮುತ್ತೆ ಕಾದು ನೋಡ್ಬೇಕಾಗಿದೆ. ಈ ಪಂದ್ಯಾಟದ ನೇರ ಪ್ರಸಾರ ಯಾಸೀನ್ ಮಾಲಿಕದ ವೈ ಸ್ಪೋರ್ಟ್ಸ್ ಚಾನೆಲ್ ಮುಖಾಂತರ ಯೂಟ್ಯೂಬ್ ನಲ್ಲಿ ಬಿತ್ತರಿಸಲಾಗ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಳ್ತಾ ಇದೆ. ಕವರ್ಸ್ ಮುಖೇನವಾಗಿ ಡ್ರೈವ್ ಮಾಡುವ ಪ್ರಯತ್ನ ಸಫಲತೆ ಕಾಣ್ತಾ ಇದೆ. ಸಿಂಗಲ್ ನೊಂದಿಗೆ ತಂಡದ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಈರಾ ಗುಡ್ಲಂತಲೆಸಿದಂತ ಚೆಂಡು ಜಸ್ಟ್ ಗ್ಲಾನ್ಸ್ ಮಾಡುವ ಮುಖಾಂತರವಾಗಿ 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಅದ್ಭುತವಾದ ಎಸೆಗಾರಿಕೆಯನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಮಂಜೂರ್ ಅವರು. ಮತ್ತೊಂದು ಗುಡ್ ಲೆಟ್ ಡೆಲಿವರಿ driven through the covers into the safe hands of the cover fielder. One more single adding under the scorecard, which moves on to 3 for no loss. ಅದ್ಭುತವಾದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಇಲ್ಲಿ ಮಂಜೂರ್ ಅವರು. ಶಾರ್ಟ್ ಪಿಚ್ ಡೆಲಿವರಿ completely bamboozled the batter. Batter has no idea about that. Completely beaten into the hands of the wicket keeper. A dot ball adds onto the scorecard with 2 deliveries remaining in over number 1. ಬಲವಾದ ಹೊಡೆತಕ್ಕೆ ಪ್ರಯತ್ನ. ಚೆಂಡು ಅಂಕಣದ ಹೊರಭಾಗವನ್ನು ಕ್ರಮಿಸಿ ಮೊದಲನೇ ಹುದ್ದರಿಯ ಆಘಾತವಾಗ್ತಾ ಇದೆ. ಟೀಮ್ ಜೈ ಜವಾನ್ ಫ್ರಮ್ ಬ್ಯಾಂಗ್ಳೂರು ತಮ್ಮ ಮೊದಲನೇ ಹುದ್ದರಿನ ಒಪ್ಪಿಸಿ ಬ್ಯಾಕ್ ಟು ದ ಪೆವಿಲಿಯನ್ ಹೋಗ್ತಾ ಇದ್ದಾರೆ. ಹರಿರವರು ತಮ್ಮ ಹುದ್ದರಿನ ಒಪ್ಪಿಸಿ ಪೆವಿಲಿಯನ್ ಎತ್ತ ಸಾಗ್ತಾ ಇದ್ದಾರೆ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಂಡಂತ ಮತ್ತೋರ್ವ ಶ್ರೇಷ್ಠ ಆಟಗಾರ, ತನ್ನದೇ ಆದ ಛಾಪನ್ನು ಮೂಡಿಸಿರುವ ಇಡೀ ಕರ್ನಾಟಕದಾದ್ಯಂತ ಹೆಸರುವಾಸಿಯಾದಂತ ಸ್ವಸ್ತಿಕ್ ನಾಗರಾಜ್ ನಾನ್ ಸ್ಟ್ರೈಕ್ ವಿಭಾಗವನ್ನು ಪಡೆದುಕೊಂತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ನೂತನ ದಾಂಡಿಗ ರಾಕರ್ಸ್ ನವೀನ್. ಈ ಬಾರಿ ಶಾರ್ಟ್ ಆಗಿ ಬಿಡಿದಂತ ಚೆಂಡು ಬ್ಯಾಕ್ ಫುಟ್ ಮುಖೇನವಾಗಿ 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ ಇಲ್ಲಿ. ಇದರೊಂದಿಗೆ ಮೊದಲನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಮೊದಲನೇ ಓವರ್ ನಂತರ ತಂಡದ ಮೊತ್ತ 4-1 ಹುದ್ದರಿಯ ನಷ್ಟಕ್ಕೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 1, ಟೀಮ್ ಸ್ಕೋರ್ ಮೂವ್ಸ್ ಆನ್ ಟು 4 ಫಾರ್ ದ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ರಾಜ್ಯ ಕಂಡಂತ 2 ಶ್ರೇಷ್ಠ ಆಟಗಾರರು ಕೂಡ ಇಲ್ಲಿ ಅಂಕಣದಲ್ಲಿದ್ದಾರೆ. ಯಲಹಂಕ ಪರಿಸರದ ರಾಕರ್ಸ್ ನವೀನ್ ಅವರು ಒಂದೆಡೆ ಆದರೆ ಮ್ಯಾನ್ ಆಫ್ ಸೀರೀಸ್ ಮುಖೇನವಾಗಿ 6-7 ದ್ವಿಚಕ್ರ ವಾಹನಗಳನ್ನು ಗೆದ್ದು ತಮ್ಮ ಮನೆಯಲ್ಲಿ ಇಟ್ಟುಕೊಂಡಿರುವಂತಹ ಸ್ವಸ್ತಿಕ್ ನಾಗರಾಜ್ ನಾನ್ ಸ್ಟ್ರೈಕ್ ವಿಭಾಗವನ್ನು ಪಡೆದುಕೊಳ್ತಾ ಇದ್ದಾರೆ. ಎರಡು ಸಮಬಲದ ತಂಡಗಳ ಜಿದ್ದಿನ ಹಣಾಹಣಿಗೆ ಅಂಬೇಡ್ಕರ್ ಕ್ರೀಡಾಂಗಣ ಇಂದು ಸಾಕ್ಷಿ ಆಗ್ತಾ ಇದೆ.
ಎಸ್ತುಗಾರಿಕೆಯಲ್ಲಿ ಬದಲಾವಣೆ. ಪ್ರೀತು ಆಲ್ ಸೆಟ್ ಟು ಬಾಲ್ ದ ಸೆಕೆಂಡ್ ಓವರ್ ಆಫ್ ದಿಸ್ ಇನ್ನಿಂಗ್ಸ್. ಈ ಬಾರಿ ಯಾರ್ಕರ್ ಮಾದರಿಯ ಚೆಂಡು, ಬಲವಾದ ಅಪೀಲ್, ಅಂಪೈರ್ ಇಂದ ನಕಾರ. ಡಾಟ್ ಬಾಲ್ ಟು ಸ್ಟಾರ್ಟ್ ದ ಓವರ್. ಎಕ್ಸಲೆಂಟ್ ಪೀಸ್ ಆಫ್ ಬೌಲಿಂಗ್ ಹಿಯರ್ ಬೈ ಪ್ರೀತು, not letting the batter to take any runs. ಈ ಬಾರಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬ್ಯಾಟರ್ನ ತಲೆಯ ಮೇಲ್ಭಾಗವಾಗಿ ಗೂಟ ರಕ್ಷಕನ ಕೈಯನ್ನು ಸೇರ್ಕೊಂಡು ವೈಟ್ ಬಾಲ್ ನ ಸೂಚನೆಗಳು ಬರ್ತಾ ಇದೆ. ಇದರೊಂದಿಗೆ 1 ಬೌನ್ಸ್ ಪರ್ ಓವರ್ ಎಂಬ ಸೂಚನೆ ಕೂಡ ಬರ್ತಾ ಇದೆ ತೀರ್ಪುಗಾರರಿಂದ. ತೀರಾ ಗುಡ್ಲಂತಲ್ಲಿ ಬಿದ್ದಂತ ಚೆಂಡು ಔಟ್ಸೈಡ್ ಆಫ್ ಸ್ಟಾಂಪ್, ಕವರ್ಸ್ ಮುಖೇನ ಡ್ರೈವ್ ಮಾಡೋ ಪ್ರಯತ್ನ. ಒಂಟಿ ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಇದರಿಂದ 3 ಓಟಗಳು ಮಾತ್ರ 3 ಎಸೆಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಓವರ್ ನಂಬರ್ 2 ನಲ್ಲಿ. ಈ ಬಾರಿ ಅತ್ಯದ್ಭುತವಾದ ಹೊಡೆತ ನವೀನ್ ರಾಕರ್ಸ್ ಅವರ ದಾಂಡಿನಿಂದ ಬರ್ತಾ ಇದೆ. ಯಾರ್ಕರ್ ಲೆಗ್ ಡೆಲಿವರಿಯನ್ನು ಫುಲ್ ಟಾಸ್ ಆಗಿ ಪರಿವರ್ತಿಸಿ ಅತ್ಯದ್ಭುತವಾದ ಸ್ವೀಪ್ ಶಾಟ್ ಮುಖೇನ ಚೆಂಡನ್ನು ಬೌಂಡ್ರಿ ಕಟ್ತಾ ಇದ್ದಾರೆ. ಯಲಹಂಕ ಪರಿಸರದ ರಾಕರ್ಸ್ ನವೀನ್ ರವರು ಅತ್ಯದ್ಭುತವಾದ ಹೊಡೆತ. ಟೀಮ್ ಜೈ ಜವಾನ್ ಬ್ಯಾಕ್ ಇನ್ ದ ಗೇಮ್ ನಾವ್. ತಟ್ಟಿ ಮುಟ್ಟಿ ಓಟಗಳು ಗಳಿಸಂತಹ ಪ್ರಯತ್ನ, ಒಂಟಿ ಓಟಗಳಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಓವರ್ನ ಮುಕ್ತಾಯಕ್ಕೆ ಕೇವಲ 1 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಸ್ಲಾಟ್ ಅಲ್ಲಿ ಬಿದ್ದಂತ ಚೆಂಡು ಕವರ್ಸ್ ಮುಖೇನ ಡ್ರೈವ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಣ್ಕೊಳ್ತಾ ಇದೆ. ಸಿಂಗಲ್ ಟು ಎಂಡ್ ದ ಓವರ್. ಮುಕ್ತಾಯ ಕಂಡ 2 ಓವರ್ಗಳ ಮುಂದೆ ತಂಡದ ಮೊತ್ತ 13-1 ಉದ್ದರಿಯ ನಷ್ಟಕ್ಕೆ. After the completion of over number 2, team score moves on to 13-1. ಜೈ ಜವಾನ್ ತಂಡದ ಜಯಕ್ಕಾಗಿ ಕೇವಲ 21 ಓಟಗಳು ಬರಬೇಕಾಗಿದೆ. 18 ಎಸೆಗಳ ಮುಂದೆ ಆಲ್ಮೋಸ್ಟ್ ಬಾಲ್ ಟು ಬಾಲ್ ಈಕ್ವೇಷನ್ ಅಲ್ಲಿ. ಜಾಸ್ತಿ ಚರ್ಚೆಗೆ ಅವಕಾಶವಿಲ್ಲ ಅಲ್ಲಿ. ಆದಷ್ಟು ಬೇಗ ಅಂಕಣವನ್ನು ಕಂಡುಕೊಳ್ಬೇಕು ಟೀಮ್ ಶೆಟ್ಟಿ ಎಂಪೈರ್. ಮೂರನೇ ಓವರ್ನ ಚಾಲ್ತಿಯಲ್ಲಿ ಸ್ಟ್ರೈಕ್ ನಲ್ಲಿ ಮತ್ತೋರ್ವ ಪ್ರತಿಭಾನ್ವಿತ ಆಟಗಾರ ಸ್ವಸ್ತಿಕ್ ನಾಗರಾಜ್. ಎರಡು ಸಮಬಲದ ತಂಡಗಳ ಹಣಾಹಣಿ. ವಿಜಯಲಕ್ಷ್ಮಿ ಯಾರ ಮೂಡಿಗೆ ಇಡ್ತಾರೆ ಕಾದು ನೋಡಬೇಕಾಗಿದೆ. ಈ ಪಂದ್ಯಾಕೂಟದಲ್ಲಿ ಜಯಿಸಿದ ತಂಡ 1 ಲಕ್ಷ ರೂಪಾಯಿ ನಗದು ಬಹುಮಾನದ ಜೊತೆಗೆ ಟ್ರೋಫಿಯನ್ನು ಮುಡಿಗೇರಿಸಿಕೊಳ್ತಾ ಇದ್ದಾರೆ. ರನ್ನರ್ ಅಪ್ ತಂಡ 50,000 ನಗದು ಬಹುಮಾನದ ಜೊತೆಗೆ ರನ್ನರ್ಸ್ ಟ್ರೋಫಿಯನ್ನು ಮುಡಿಗೇರಿಸಿಕೊಳ್ಳಿದ್ದಾರೆ. ಅದೃಷ್ಟ ಲಕ್ಷ್ಮಿ ಚಂಚಲೆ ಯಾರ ಪಾಲಾಗ್ತಾಳೆ ಕಾದು ನೋಡಬೇಕಾಗಿದೆ. ಯೋಕೋಲೆಂಟ್ ಮಾದರಿಯ ಡೆಲಿವರಿ, ಬ್ಯಾಕ್ ಟು ಬೌಲರ್ಸ್ ಆಟ. 30 ಮುಟ್ಟಿ ಓಟಗಳು ಗಳಿಸುವಂತಹ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ನೊಂದಿಗೆ ಓವರ್ನ ಪ್ರಾರಂಭ ಕಾಣಿಸ್ಕೊಳ್ತಾ ಇದೆ. ಎಸೆಗಾರಿಕೆಯಲ್ಲಿ ಮನು ನಂಬರ್ 8.
ಅತ್ಯದ್ಭುತವಾದ ಎಸೆತ ಇಲ್ಲಿ ಕ್ಲೀನ್ ಬೌಲ್ಡ್ಗಾಗಿ ಮೊರೆ ಹೋಗ್ತಾ ಇದ್ದಾರೆ. ಅಂಪೈರ್ ಇಂದ ಯಾವುದೇ ಪುರಸ್ಕಾರ ಇನ್ನೂ ಸಹ ಲಭಿಸ್ತಾ ಇಲ್ಲ. ಆನ್ ಫೀಲ್ಡ್ ಅಂಪೈರ್ ತೃತೀಯ ನಿರ್ಣಾಯಕರ ಮೊರೆಯನ್ನು ಹೋಗ್ತಾ ಇದ್ದಾರೆ ಕ್ಲೀನ್ ಬೌಲ್ಡ್ಗಾಗಿ. ತೃತೀಯ ನಿರ್ಣಾಯಕರ ನಿರ್ಧಾರಕ್ಕೆ ಕಾದು ನೋಡಬೇಕಾಗಿದೆ ಇಲ್ಲಿ. ಈ ಮುಖೇನವಾಗಿ ಔಟ್ ಎಂಬ ತೀರ್ಪುಗಳು ಹೊರಬರ್ತಾ ಇದೆ. ಸ್ವಸ್ತಿಕ್ ನಾಗರಾಜ್ ಅವರು ತಮ್ಮ ಹುದ್ದರಿಯನ್ನು ಒಪ್ಪಿಸಿ ಪೆವಿಲಿಯನ್ಗೆ ಮರಳ್ತಾ ಇದ್ದಾರೆ. ಅತ್ಯದ್ಭುತವಾದ ಎಸೆತಗಾರಿಕೆ ಮನೂರ್ ಅವರ ಕಡೆಯಿಂದ. ಓವರ್ನ ಮುಕ್ತಾಯಕ್ಕೆ ಇನ್ನು 2 ಎಸೆತಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಕ್ಷಮಿಸಿ, ಇನ್ನು 2 ಚೆಂಡು ಮಾತ್ರ ಆಗಿದೆ ಈ ಓವರ್ನಲ್ಲಿ. ನೂತನ ದಾಂಡಿಗರ ಆಗಮನ ಆಗ್ತಾ ಇದೆ. ಇನ್ ಅಟ್ ನಂಬರ್ 4 ಸಂಜಯ್, ಆಲ್ ಸೆಟ್ ಟು ಟೇಕ್ ದ ಕ್ರೀಸ್. ಯಾಕ ಮಾದರಿಯ ಚೆಂಡು, ಬಲವಾದ ಪ್ರಯತ್ನ, ಬೀಸುವ ಪ್ರಯತ್ನ, ಚೆಂಡುಗೂ ದಾಂಡಿಗೆ ಯಾವುದೇ ಸಂಪರ್ಕ ಲಭಿಸ್ತಾ ಇಲ್ಲ. ಬೈ ಮುಖಾಂತರವಾಗಿ 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಈಕ್ವೇಷನ್ 20 ಓಟಗಳು ಬೇಕಾಗಿದೆ ಜಯಕ್ಕಾಗಿ. 15 ಎಸೆತಗಳ ಮುಂದೆ ಈ ಪಂದ್ಯಾಟ ಸಾಗುವುದಿತ್ತಂತೆ ರೋಚಕ ಘಟ್ಟವನ್ನು ತಲುಪ್ತಾ ಇದೆ ಇಲ್ಲಿ. ಕವರ್ಸ್ ಮುಖ್ಯವಾಗಿ ಒಂದು ಕವರ್ ಡ್ರೈವ್. ಕ್ಷೇತ್ರ ರಕ್ಷಕ ಯಾವುದೇ ತಪ್ಪನ್ನೇ ಸಿಗ್ತಾ ಇಲ್ಲ. ತಮ್ಮ ಭದ್ರ ಬೊಗಸೆಗೆ ಚೆಂಡನ್ನು ತಗೊಂಡು 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ. ಇದರೊಂದಿಗೆ ತಂಡದ ಮೊತ್ತ 15ಕ್ಕೆ ಏರಿಕೆ ಆಗ್ತಾ ಇದೆ. ಸ್ಟೆಪ್ ಔಟ್ ಆಗಿ ಬೀಸುವಂತ ಪ್ರಯತ್ನ, ಔಟರ್ ಎಡ್ಜ್ ಮುಖೇನವಾಗಿ ಚೆಂಡು ಥರ್ಡ್ ಮ್ಯಾನ್ ನ ಬೊಗಸೆಗೆ ಸೇರಿಕೊಂಡು 1 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಓವರ್ನ ಸಮಾಪ್ತಿಗೆ ಕೇವಲ 1 ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಓವರ್ನ ಕೊನೆ ಎಸೆತ, ಸ್ಟೆಪ್ ಔಟ್ ಆಗಿ ಬಲವಾಗಿ ಬೀಸುವಂತಹ ಪ್ರಯತ್ನ, ಯಾವುದೇ ಎಡವಿಕೆಯನ್ನು ಕಾಣ್ತಾ ಇಲ್ಲ ಅಲ್ಲಿ ಕ್ಷೇತ್ರ ರಕ್ಷಣೆ. ಲಾಂಗ್ ಆನ್ ಅಲ್ಲಿ ಮಂಜೂರ್ ಅವರು 5ರೊಂದಿಗೆ ಓವರ್ನ ಸಮಾಪ್ತಿಗೊಳ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳ ಮುಂದೆ ತಂಡದ ಮೊತ್ತ 17, 2 ಉತ್ತರಿನಷ್ಟಕ್ಕೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 3, ಸ್ಕೋರ್ ಮೂವ್ಸ್ ಆನ್ ಟು 17-2. ಈ ಪಂದ್ಯಾಟ ಸಾಗುತ್ತಿದ್ದಂತೆ ಇನ್ನಷ್ಟು ರೋಮಾಂಚನಕಾರಿಯಾಗಿ ಮೂಡಿ ಬರ್ತಾ ಇದೆ. ವಿಜಯಲಕ್ಷ್ಮಿ ಯಾರ ಮಡಿಲಿಗೆ ಒಲಿತಾರೋ ಕಾದು ನೋಡ್ಬೇಕಾಗಿದೆ. ಈಕ್ವೇಷನ್ ಸಿಂಪಲ್, 12 ಎಸೆತಗಳ ಮುಂದೆ 17 ಓಟಗಳ ಅವಶ್ಯಕತೆ ಟೀಮ್ ಜೈ ಜವಾನ್ನ ಜಯಕ್ಕಾಗಿ. ಎಸೆತಗಾರಿಕೆಯಲ್ಲಿ ಮಹೇಶ್
ಓವರ್ನ ಮೊದಲ ಎಸೆತ ಚಾಲ್ತಿಯಲ್ಲಿ. ರಾಕರ್ಸ್ ನವೀನ್ ಆನ್ ಸ್ಟ್ರೈಕ್. ಅತ್ಯದ್ಭುತವಾದ ಎಸೆತ. Went like a tracer bullet onto the batsman's body. Dot ball to start off the over. ಅತ್ಯಂತ ವೇಗವಾಗಿ ಬಂದಂತ ಚೆಂಡು ದಾಂಡಿಗನ ಮೈಯನ್ನು ಬಡಿದು ಡಾಟ್ ಬಾಲ್ಗೆ ಅನುವು ಮಾಡಿಕೊಡ್ತಾ ಇದೆ ಇಲ್ಲಿ. ಈ ಬಾರಿ ಶಾರ್ಟ್ ಆಗಿದ್ದಂತ ಚೆಂಡು ಡೀಪ್ ಫೈನ್ ಲೆಗ್ ಹಾಗೂ ಡೀಪ್ ಸ್ಕ್ವೇರ್ ಲೆಗ್ ನ ಮಧ್ಯಭಾಗದಿಂದ ಸೀಮಾ ರೇಖೆ ಹೊರಭಾಗವನ್ನು ದಾಟಿ ಫೆನ್ಸಿಂಗ್ ಗೆ ಬೀಳ್ತಾ ಇದೆ. ಇದರೊಂದಿಗೆ 4 ಅತ್ಯಮೂಲ್ಯವಾದ ಓಟಗಳು ತಂಡಕ್ಕೆ ಸೇರ್ಪಡೆ ಆಗ್ತಾ ಇದೆ. ಬಿಗ್ ಮ್ಯಾಚ್, ಬಿಗ್ ಪ್ಲೇಯರ್, ಮೋಸ್ಟ್ ಎಸೆನ್ಷಿಯಲ್ ಶಾಟ್ ಅಂಡ್ ಮೋಸ್ಟ್ ರಿಕ್ವೈರ್ಡ್ ಒನ್ ಫಾರ್ ದ ಟೀಮ್. ಇನ್ನುಳಿದ 10 ಎಸೆತಗಳಲ್ಲಿ 13 ಓಟಗಳು ಬರಬೇಕಾಗಿದೆ. ಪಂದ್ಯ ಅತ್ಯಂತ ರೋಮಾಂಚಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಪೆನಾಲ್ಟಿಮೇಟ್ ಓವರ್ ಇನ್ ಪ್ರೋಗ್ರೆಸ್. ಬಲವಾಗಿ ಹೊಡೆದಂತ ಪ್ರಯತ್ನ, ಚೆಂಡು ನೇರವಾಗಿ ಲಾಂಗ್ ಆನ್ ಚಿತ್ರರಕ್ಷಕನ ಕೈಗೆ ಸೇರಿಕೊಂಡು 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಎಲ್ಲ ಪ್ರತಿಭಾನ್ವಿತ ಆಟಗಾರನು ಕೂಡಿರುವಂತಹ 2 ತಂಡಗಳು ವಿಜಯಕ್ಕಾಗಿ ಜಿದ್ದಿನ ಹಣಾಣಿಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬ್ಯಾಕ್ ಫುಟ್ ಬಗ್ಗೆವಾಗಿ ಕಟ್ ಶಾಟ್ ಮಾಡುವ ಪ್ರಯತ್ನ. ಕೇವಲ 1 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ರನ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಂತಾ ಇದೆ. 5ರೊಂದಿಗೆ ತಂಡದ ಮೊತ್ತ 23ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಸ್ಕೂಪ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕ ಲಭಿಸ್ತಾ ಇಲ್ಲ. ಚೆಂಡು ನೇರವಾಗಿ ಗೋಟ ರಕ್ಷಕನ ಭದ್ರಭಾಗದಲ್ಲಿ ಸೇರಿಕೊಂಡು ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಗೆ ಸೇರಿಸ್ತಾ ಇದೆ. 5ರೊಂದಿಗೆ ಓವರ್ನ ಕೊನೆಯ ಎಸೆತ ಚಾಲ್ತಿಯಲ್ಲಿರ್ತದೆ. 11 ಓಟಗಳ ಅವಶ್ಯಕತೆ, 7 ಎಸೆತಗಳ ಮುಂದೆ ಟೀಮ್ ಜೈ ಜವಾನ್ ಫ್ರಮ್ ಬ್ಯಾಂಗ್ಳೂರ್. ಉತ್ತಮವಾದ ಹೊಡೆತ ಚೆಂಡು ಥರ್ಡ್ ಮ್ಯಾನ್ ನ ಬಗಸೆಯನ್ನು ಸೇರಿಕೊಂಡು ಸಿಂಗಲ್ ನ ಮುಖೇನವಾಗಿ ಓವರ್ನ ಸಮಾಪ್ತಿಯನ್ನು ಕಾಣ್ತಾ ಇದೆ. 5ರೊಂದಿಗೆ ಕೊನೆಯ ಹಾಗೂ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಕೊನೆಯ ಓವರ್ನಲ್ಲಿ ತಂಡದ ಜಯಕ್ಕಾಗಿ 10 ಓಟಗಳ ಅವಶ್ಯಕತೆ, 6 ಎಸೆತಗಳ ಮುಂದೆ 2 ದಿನಗಳಿಂದ ಸಾಗಿ ಬರ್ತಿರುವಂತಹ ಈ ಹೃದಯ ಶ್ರೀಮಂತಿಕೆ ಕ್ರೀಡಾಕೂಟ ಡಾಕ್ಟರ್ ಅಂಬೇಡ್ಕರ್ ಶಾರ್ಟ್ ಪಿಚ್ ಟೂರ್ನಮೆಂಟ್ ಸೀಸನ್ 2 ಶ್ರೀಯುತ ಕೆಜೆ ಜಾರ್ಜ್ ರವರು ಹಾಗೂ ಶ್ರೀಯುತ ರಾಣಾ ಜಾರ್ಜ್ ರವರ ಸಂಯುಕ್ತ ಆಶ್ರಯದಲ್ಲಿ ನಡೆದು ಬರ್ತಾ ಇರುವಂತಹ ಈ ಕ್ರೀಡಾಕೂಟ ಕೊನೆಯ ರೋಮಾಂಚಕ ಮನಮೋಹಕ ಘಟ್ಟಕ್ಕೆ ತಲುಪ್ತಾ ಇದೆ. ಕೊನೆಯ ಓವರ್ನಲ್ಲಿ ಜೈ ಜವಾನ್ ತಂಡದ ಜಯಕ್ಕಾಗಿ 10 ಓಟಗಳ ಅವಶ್ಯಕತೆ. ರಾಕರ್ಸ್ ನವೀನ್ ರವರು ಸ್ಟ್ರೈಕ್ ನಲ್ಲಿ. ಕೊನೆಯ ಓವರ್ನಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ವಿಜಯಲಕ್ಷ್ಮಿ ಯಾವ ತಂಡದ ಪಾಲಾಗ್ತಾಳೆ ಕಾದು ನೋಡಬೇಕಾಗಿದೆ. ಪ್ರೇಕ್ಷಕರ ಹರ್ಷೋದ್ಗಾರ ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಲಿದೆ.
ಕೊನೆಯ ಓವರ್ 10 ಓಟಗಳು ಬರಬೇಕಿದೆ 6 ಎಸೆತಗಳ ಮುಂದೆ. ಗೋಡ್ಲೆ ತಿಳಿಸಂತ ಚೆಂಡು ಸೀದಾ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸಿ ರಾಕರ್ಸ್ ನವೀನ್ ರವರ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ ಜೈ ಜವಾನ್ ತಂಡ. ಈ ಓವರ್ನಲ್ಲಿ ಸಫಲತೆ ದೊರಕ್ತಾ ಇದೆ ಶೆಟ್ಟಿ ಎಂಪೈರ್ ಫ್ರಮ್ ಕುಂದಾಪುರ ತಂಡಕ್ಕೆ. ನವೀನ್ ರವರ ಹುದ್ದರಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇಲ್ಲಿ ಪಂದ್ಯ ಯಾವ ರೀತಿಯ ತಿರುವನ್ನು ಕಾಣ್ತದೆ ಕಾದು ನೋಡಬೇಕಾಗಿದೆ. ನೂತನ ದಾಂಡಿಗ ರೇವಂತ್ ಅವರ ಆಗಮನಗೊಳ್ತಾ ಇದೆ ಸ್ಟ್ರೈಕರ್ ಎಂಡ್ನಲ್ಲಿ. 5 ಎಸೆತ 10 ಓಟಗಳ ಅವಶ್ಯಕತೆ. ಯಾವ ರೀತಿಯ ಫಲಿತಾಂಶಗಳು ಹೊರಬೀಳುತ್ತೋ ಕಾದು ನೋಡಬೇಕಾಗಿದೆ. ಶಾರ್ಟ್ ಪೀಸ್ ಡೆಲಿವರಿ ಕಟ್ ಶಾಟ್ ಮಾಡುವಂತ ಪ್ರಯತ್ನ. ಚೆಂಡಿಗೂ ದಾಂಡಿಗೆ ಅದು ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಇನ್ನುಳಿದ 4 ಎಸೆತಗಳಲ್ಲಿ 10 ಓಟಗಳು ದಾಖಲಾಗಬೇಕಾಗಿದೆ ಜೈ ಜವಾನ್ ಜಯಕ್ಕಾಗಿ. ತೀರಾ ಫುಟ ಸಾಗಿಸಿದಂತ ಚೆಂಡು ಅದ್ಭುತವಾದ ಕ್ಷೇತ್ರ ರಕ್ಷಣೆ. ಅಲ್ಲಿ ಲಾಂಗ್ ಆನ್ ವಿಭಾಗದಲ್ಲಿ ಮಂಜಾರ್ ಅವರಿದ್ದ ಪ್ರತಿಭಾನ್ವಿತ ಬೌಲರ್ ಹಾಗೂ ಅದ್ಭುತವಾದ ಫೀಲ್ಡರ್ ಕೂಡ ಹೌದು ಮಂಜಾರ್ ಅವರು. ಈ ಪರಿಸರದ ಹೆಸರಾಂತ ಆಟಗಾರ. 3 balls 9 runs. ತೀರಾ ಒಳಚಿರುವನ್ನು ಕಂಡುಕೊಂಡ ಚೆಂಡು ಕೇವಲ 1 ಓಟಗಳಷ್ಟೇ ಅನುವು ಮಾಡಿಕೊಟ್ಟು 2ನೇ ಓಟ ಪೂರೈಸುವ ಮುನ್ನವೇ ಹೋದ್ದರಿ ಆಘಾತಗೊಳ್ತಾ ಇದೆ. ಈ ಮಧ್ಯೆ ಜೈ ಜವಾನ್ ತಂಡ ಕೊಂಚ ಸಂಕಷ್ಟವನ್ನು ಎದುರಿಸಿದಂತೆ ಕಾಣ್ತಾ ಇದೆ. ಇನ್ನುಳಿದ 2 ಎಸೆತಗಳ ಮುಂದೆ 8 ಓಟಗಳು ದಾಖಲಾಗಬೇಕಾಗಿದೆ. 2 ಬಾಲ್ಗೆ 2 ಬೌಂಡ್ರಿ ಬಂದಲ್ಲಿ ಜೈ ಜವಾನ್ ತಂಡ ವಿಜಯದ ಪತಾಕೆಯನ್ನು ಹಾರಿಸ್ತಾ ಇದೆ. ಇಲ್ಲವಾದಲ್ಲಿ ಕುಂದಾಪುರದ ಶೆಟ್ಟಿ ಎಂಪೈರ್ ಸ್ಟೆಪ್ ಔಟ್ ಆಗಿ ಬೀಸುವಂತ ಪ್ರಯತ್ನ. ಚೆಂಡಿಗೆ ದಾಂಡಿಗೆ ಅದು ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಟೀಮ್ ಶೆಟ್ಟಿ ಎಂಪೈರ್ಗೆ ಕೇವಲ 1 ಲೀಗಲ್ ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಜಯದ ಸರಮಾಲೆ ಹಾಕಿಕೊಳ್ಳಲು. ಇದರೊಂದಿಗೆ ಈ ಟೂರ್ನಿಯಲ್ಲಿ ಶೆಟ್ಟಿ ಎಂಪೈರ್ ತಂಡ ವಿಜಯೀ ಭವವಾಗ್ತಾ ಇದೆ. 2 ದಿನಗಳ ಹೃದಯ ಶ್ರೀಮಂತಿಗೆ ಕ್ರೀಡಾಕೂಟ ಶೆಟ್ಟಿ ಎಂಪೈರ್ನ ಜಯದೊಂದಿಗೆ ಮುಕ್ತಾಯಗೊಳ್ತಾ ಇದೆ. ಅತ್ಯದ್ಭುತವಾದ ಈ ಕ್ರೀಡಾ ಟೂರ್ನಿ ಶೆಟ್ಟಿ ಎಂಪೈರ್ ತಂಡ ವಿಜಯದ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. ಇಲ್ಲಿ ಶೆಟ್ಟಿ ಎಂಪೈರ್ ತಂಡ ಅತ್ಯದ್ಭುತವಾದ ಪರ್ಫಾರ್ಮೆನ್ಸ್ ಬೈ ಬೋತ್ ಬ್ಯಾಟ್ ಅಂಡ್ ದ ಬಾಲ್. Shetty Empire are the winners of Ambedkar Short Pitch Tournament Season 2. ಜೈ ಜವಾನ್ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ತಾ ಇದೆ. ಇಲ್ಲಿ ಎಲ್ಲ ನೆರೆದಿರುವಂತ ಎಲ್ಲ ಗಣ್ಯಾತಿ ಗಣ್ಯರನ್ನು ಸ್ಟೇಜ್ ಬಳಿಗೆ ಬರಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ನೆರೆದಿರುವಂತ ಎಲ್ಲ ಗಣ್ಯಾತಿ ಗಣ್ಯರನ್ನು ಅತ್ಯಂತ ಗೌರವದೊಂದಿಗೆ ಸ್ಟೇಜ್ ನ ಬಳಿ ಬರಮಾಡ್ಕೊಳ್ತಾ ಇದ್ದೇವೆ. Over to post-match presentations.
ಈ ಪಂದ್ಯಾಕೂಟದಲ್ಲಿ ಶೆಟ್ಟಿ ಎಂಪೈರ್ಸ್ ತಂಡ ವಿಜಯೀಭವವಾಗಿ ಹೊರಹೊಮ್ಮಿ ವಿನ್ನರ್ಸ್ ಟ್ರೋಫಿಯನ್ನು ಲಿಫ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಶೆಟ್ಟಿ ಎಂಪೈರ್ಸ್ ತಂಡ ಫೈರ್ ವರ್ಕ್ಸ್ ಅಟೆಂಡ್